ಸ್ನೇಹಿತರೆ ನಮಸ್ಕಾರ. ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ನಮ್ಮ ಜೊತೆಗೆ ಪ್ರೊಫೆಸರ್ ಮಾಲಿನಿ ಅವರಿದ್ದಾರೆ. ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಇದರ ಚೇರ್ಪರ್ಸನ್. ಮೇಡಮ್, ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಮತ್ತು ಮೇಡಮ್ ಜೊತೆಗೆ ಒಂದು ಭಾಳ ವಿಶೇಷವಾದ ವಿಷಯವನ್ನು, ಗೌರಿ ಶಕ್ಕಿ ಸ್ಟುಡಿಯೋಗೆ ಒಂದು ಮಹತ್ವದ ಹೆಜ್ಜೆಯನ್ನು ನಿಮ್ಮ ಜೊತೆಗೆ ನಿಮಗೂ ಹೇಳಬೇಕು. ಅದೇನೆಂದರೆ, ಬಹಳ ದಿನಗಳಿಂದ ಒಂದು ಈವೆಂಟ್ ಮಾಡಬೇಕು ಅಂತ ಇತ್ತು. ಈಗ ನೀವು ಬರ್ತಾ ಇದ್ದೀರಾ. ನಮಗೆ ಸುಮಾರು ಜನ ರಿಸೋರ್ಸ್ ಪರ್ಸನ್ಗಳ ಮೂಲಕ ಲಕ್ಷಾಂತರ ಜನ ನಮಗೆ ಕನೆಕ್ಟ್ ಆಗಿದ್ದಾರೆ. ನಾವು ನಮ್ಮ ಜನರ ಲೈಫಿಗೆ ಒಂದಷ್ಟು ಒಳ್ಳೆ ನಾಲೆಜ್ ಕೊಡಬೇಕು, ಒಂದಷ್ಟು ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ, ಅದು ನೋಡ್ತಾ ಇದ್ದೀರಾ. ಆದರೆ ಈವರೆಗೂ ನಾವು ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನ ಗುರುತಿಸುವಂಥ ಕೆಲಸವನ್ನು ನಾವು ಮಾಡಿಲ್ಲ. ಹೀಗಾಗಿ ಇದೇ ಮೊದಲನೇ ಬಾರಿಗೆ ಗೌರಿ ಶಕ್ಕಿ ಸ್ಟುಡಿಯೋ ಒಂದು ಹೆಣ್ಮಕ್ಕಳಿಗೆ ಮೇ 10ನೇ ತಾರೀಕಿನಂದು, ಅಂದರೆ ಅವತ್ತು ತಾಯಂದಿರ ದಿನ, ಅವತ್ತು ನಾವು ಶೀ ಪವರ್ ಅನ್ನುವಂಥ ಒಂದು ಅವಾರ್ಡನ್ನು ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಹಳ್ಳಿಗಾಡಿನ, ಕೇವಲ ಹಳ್ಳಿಗಾಡಲ್ಲ, ತಾಲೂಕು ಪ್ಲೇಸ್ ಇರ್ಬೋದು, ಡಿಸ್ಟ್ರಿಕ್ಟ್ ಪ್ಲೇಸ್ ಇರ್ಬೋದು, ಬೆಂಗಳೂರು ಕೂಡ ಇರ್ಬೋದು, ಕಷ್ಟಪಟ್ಟು ಅದನ್ನು ಪರಿಸ್ಥಿತಿಗಳನ್ನ ಎದುರಿಸಿ ಸಾಧನೆ ಮಾಡಿ ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರಲ್ಲ, ಅಂಥ ಮಹಿಳೆಯರನ್ನ ಗುರುತಿಸಿ ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನಂದರೆ ವಿಶೇಷತೆ ಮೇಡಮ್, ಇದು ಕೇವಲ ಒಂದು ಅವಾರ್ಡ್ ಸೆರೆಮನಿ ಮಾತ್ರ ಆಗದೆ, ಈಗ ಅವರು ಸಾಧನೆ ಮಾಡಿದರೆ ಅವ್ರಿಗೊಂದು ಪ್ರಶಸ್ತಿ ಕೊಟ್ವಿ, ಆದರೆ ಜನ ಬಂದಿರ್ತಾರಲ್ಲ ಅವ್ರಿಗೇನು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಹೀಗಾಗಿ ನಾವು ಏನು ಮಾಡ್ತೀವಿ, ಇಡೀ ದಿನ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ. ಮೇ 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಶುರು ಆದರೆ ಸಂಜೆ 7 ಗಂಟೆ ತನಕ ಇರುತ್ತೆ. ಇದರಲ್ಲಿ ನಾವು ಬೆಳಗ್ಗೆ ಒಂದು ಉದ್ಘಾಟನೆ ಕಾರ್ಯಕ್ರಮ ಆದಮೇಲೆ 2 ನಾಲೆಜ್ ಸೆಷನ್ಗಳಿರ್ತವೆ. ಅಂದರೆ ಉದ್ಯಮಶೀಲತೆ ಬೆಳೆಸ್ಕೊಳ್ಳೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ, ಅಥವಾ ಲೈಫಿನ ಕಷ್ಟಗಳ ಹೊರಗಡೆ ಬರೋದು ಹೇಗೆ ಅನ್ನೋದನ್ನು 2 ಸೆಷನ್ಗಳ ಮೂಲಕ, ಅಂದರೆ 2 ಎಕ್ಸ್ಪರ್ಟ್ ರಿಸೋರ್ಸ್ ಪರ್ಸನ್ಗಳ ಮೂಲಕ ಅವರಿಗೆ ನಾವು ಅದನ್ನು ತಿಳಿಸ್ತೀವಿ. ಅದಾದ ನಂತರ ಮಧ್ಯಾಹ್ನ ಬ್ರೇಕ್ ಇರುತ್ತೆ. ಅದಾದ ನಂತರ ಒಂದು ನೆಟ್ವರ್ಕಿಂಗ್ ಸೆಷನ್ ಇರುತ್ತೆ. ನೆಟ್ವರ್ಕಿಂಗ್ ಸೆಷನ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಈಗ ನಮ್ಮಲ್ಲಿ ಇರುವಂಥ, ಈಗ ನನ್ನ ಹತ್ರ ಒಂದು ನಾಲೆಜ್ ಇರುತ್ತೆ, ನಿಮ್ಮ ಹತ್ರ ಒಂದು ನಾಲೆಜ್ ಇರುತ್ತೆ, ಇವ್ರ ಹತ್ರ ಒಂದು ನಾಲೆಜ್ ಇರುತ್ತೆ, ಅಥವಾ ಅವ್ರ ಹತ್ರ ಒಂದು ಅವಕಾಶ, ನನ್ನ ಹತ್ರ ಒಂದು ಅವಕಾಶ ಇರುತ್ತೆ. ನಾವಿಬ್ಬರು ಕೊಲ್ಯಾಬ್ರೇಟ್ ಆದರೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನೆಟ್ವರ್ಕಿಂಗ್ ಸೆಷನನ್ನು ಮಧ್ಯಾಹ್ನ ಮಾಡ್ತೀವಿ. ಅದಾದ ನಂತರ ಒಂದು ಪುಟ್ಟ ಸಂಗೀತ ಕಾರ್ಯಕ್ರಮ ಇರುತ್ತೆ. ಅದಾದ ಮೇಲೆ ನಾವು ಸಂಜೆ 5 ಗಂಟೆಗೆ ಒಂದು ಅವಾರ್ಡ್ ಸೆರೆಮನಿ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಕರ್ನಾಟಕ ಸರ್ಕಾರದ ಒಂದಷ್ಟು ಸಚಿವರು, ಆಮೇಲೆ ಅಧಿಕಾರಿಗಳು, ನಮ್ಮ ಸಂಸದರು, ಹೀಗೆ ಸುಮಾರು ಅದ್ಭುತವಾದ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನ ಇಲ್ಲಿ ಕರಿತಾ ಇದ್ದೀವಿ. ಆ ಒಂದು ಸೆರೆಮನಿಯಲ್ಲಿ ನಾವು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ಇದನ್ನು ಬೆಂಗಳೂರಿನ ಜಯನಗರದ ವಿವೇಕ ಆಡಿಟೋರಿಯಮಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಿಮ್ಮಿಂದ ಏನು ನಾನು ಕೋರ್ಕೊಳ್ತೀನಿ ಅಂತಂದರೆ, ನಾವು ಈ ಅವಾರ್ಡ್ ಯಾರು ವಿನ್ನರ್ ಆಗ್ತಾರೆ, ಅವಾರ್ಡ್ ಯಾರಿಗೆ ಕೊಡ್ತೀವಿ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ತಾ ಇಲ್ಲ, ಬದಲಾಗಿ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಹೇಗೆ ಅಂದರೆ, ಒಂದು ಗೂಗಲ್ ಫಾರ್ಮ್ ಕೊಡ್ತೀವಿ. ಆ ಗೂಗಲ್ ಫಾರ್ಮ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ. ನೀವು ಓಪನ್ ಮಾಡಿದರೆ ನಿಮಗೆ ಅದರಲ್ಲಿ ಒಂದಷ್ಟು ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ಸನ್ನು ತುಂಬಬೇಕು. ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ಸಾಧನೆ ಮಾಡಿರುವಂಥ ಮಹಿಳೆ ನಿಮ್ಮ ಕಣ್ಣಲ್ಲಿದ್ದರೆ, ನಿಮ್ಮ ದೃಷ್ಟಿಯಲ್ಲಿದ್ದರೆ, ಅವರ ಡೀಟೇಲ್ಸನ್ನು ಅದರಲ್ಲಿ ತುಂಬಿ ನೀವು ನಮಗೆ ಕಳಿಸ್ಬೇಕು. ನಮ್ಮ ಒಂದು ಕಮಿಟಿ ಆ ಥರ ಎಲ್ಲ ಡೀಟೇಲ್ಗಳನ್ನ ತೆಗೆದುಕೊಂಡು ನಾಮಿನೇಷನ್ ಏನು ಬಂದಿರುತ್ತೆ ಅದರಲ್ಲಿ 10 ಜನರನ್ನ ಸೆಲೆಕ್ಟ್ ಮಾಡುತ್ತೆ. ಸೊ ಈ ಬಗ್ಗೆ ತಮ್ಮ ಅನಿಸಿಕೆನ ದಯವಿಟ್ಟು ತಿಳಿಸಿ ಮೇಡಮ್. ಸರ್, ಮೊದಲನೇದಾಗಿ ಹಾರ್ಟಿ ಕಂಗ್ರ್ಯಾಚುಲೇಷನ್. ಏನಕ್ಕೆ ಅಂದರೆ, ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈ ಮೊದಲನೇ ಬಾರಿಗೆ ನೀವೇ ಮಾಡ್ತಾ ಇರೋದು ಅಂತ ಅನಿಸುತ್ತೆ. ಈ ಥರದ ಒಂದು ಯೂಟ್ಯೂಬರ್ ಇದರಲ್ಲಿ ಈ ಥರದ ಒಂದು ಪ್ರಶಸ್ತಿಯನ್ನು ಕೊಡೋದು ಒಳ್ಳೆಯ ಕಾರ್ಯಕ್ರಮ. ಏನಕ್ಕೆ ಅಂದರೆ, ಜನರಿಗೆ ತಾವು ಆಲ್ರೆಡಿ ತಲುಪಿದ್ದೀರಾ. ಆದರೆ ಈಗ ನಮ್ಮ ಸಮಾಜದಲ್ಲಿ ಈಗ ನೋಡಿ, ಈ ತಿಂಗಳ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ವು ನಾವು. ಎಲ್ಲ ಕಡೆ ನಾವು ಸ್ತ್ರೀ ಶಕ್ತಿ ಅಂತೀವಿ, ಹೆಣ್ಣನ್ನು ಆದಿಶಕ್ತಿ ಅಂತ ಕರಿತೀವಿ. ಆದಿಶಕ್ತಿ ಹೇಗೆ ಅಂತ ನಾನು ವೈಜ್ಞಾನಿಕವಾಗಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದನ್ನು. ಆದರೆ ಆ ಶಕ್ತಿಯನ್ನು ಗುರುತಿಸಬೇಕು ನಾವು. ಯಾವುದೇ ವ್ಯಕ್ತಿಗಾಗಲಿ ಅವನು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಂದಷ್ಟು ಜನ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿದಾಗ ಇನ್ನೂ ಮಾಡುವ ಹುಮ್ಮಸ್ಸು ಜಾಸ್ತಿ ಆಗ್ತಾ ಬರುತ್ತೆ. ಅದೇ 4-6 ಜನ ಒಳ್ಳೆ ಕೆಲಸ ಮಾಡ್ತಿದ್ರು, ಹೀಗಳದಾಗ ಏನಾಗುತ್ತೆ, ಅವನ ಹುಮ್ಮಸ್ಸಿಗೆ ತಣ್ಣೀರು ಎರಚಿದಂಗೆ ಆಗುತ್ತೆ. ಹಾಗಾಗಿ ಸಮಾಜದಲ್ಲಿ ನಾವು ಎಲ್ಲರ ಹತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಪ್ರೋತ್ಸಾಹ ನೀಡಿ ಅಂತ. ಆದರೆ ಎಲ್ಲೋ ಕೆಲವರು ಆ ಒಳ್ಳೆಯ ಕೆಲಸವನ್ನು ಗುರುತಿಸಿ ಪ್ರೋತ್ಸಾಹ ನೀಡ್ತಾರೆ. ಆ ನೀಡಿದಾಗ ಏನಾಗುತ್ತೆ, ಒಬ್ಬರ ಸಂಖ್ಯೆ 2 ಆಗುತ್ತೆ ಸಾಧಕರ. ಆಮೇಲೆ ಇನ್ನೂ ಹೆಚ್ಚು ಅವರು
ಈ ಒಂದು ಜವಾಬ್ದಾರಿನೂ ಕೊಟ್ಟಂಗಾಗುತ್ತೆ. ನಿಮಗೆ ಒಂದು ಪ್ರಶಸ್ತಿ ಕೊಟ್ಟ ಮೇಲೆ ನಿನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ ಸಮಾಜದಲ್ಲಿ. ಅಂಥ ಒಂದು ಒಳ್ಳೆಯ ಕೆಲಸನ ತಾವು ಮಾಡ್ತಾ ಇದ್ದೀರಾ. ಹಾಗಾಗಿ ತಾವು ತಿಳಿಸಿದ ಹಾಗೆ ತಮ್ಮ ಸುತ್ತಮುತ್ತ ಯಾರಾದರೂ ಅಂತ ಮಹಿಳಾ ಸಾಧಕಿಯರಿದ್ದರೆ, ಶೀ ಪವರ್ ಅಂತಂದರೆ ಆಕೆ ಎಲ್ಲ ಜಂಜಾಟದ ಜೊತೆಯಲ್ಲೂ ಒಂದು ಬದುಕನ್ನು ಗೆದ್ದಿ ನಿಂತಿರುವವಳು. ಯಾವ ಥರ ಅಂತಂದರೆ ಬೇರೆಯವರಿಗೆ ಸ್ಫೂರ್ತಿ ಆಗ್ತಾರೆ ಅವರು. ಅವರ ಕತೆಗಳನ್ನು, ಅವರ ಜೀವನವನ್ನು ನಾವು ಕೇಳಿದಾಗ ಅಯ್ಯೋ ಇಷ್ಟು ಸಾಧನೆ ಮಾಡಿದ್ರಲ್ಲ ಇಂಥ ಕಷ್ಟದಲ್ಲೂ ಅಂತೇಳಿ ಜನಸಾಮಾನ್ಯರಿಗೆ ಅವರೊಂದು ಸ್ಫೂರ್ತಿದಾಯಕರಾಗ್ತಾರೆ. ಬೇಕಾದಷ್ಟು ಜನ ಇದ್ದಾರೆ, ನಮಗೆ ಅರಿವಿಲ್ಲ ಅಷ್ಟೇ, ಎಲೆಮರೆ ಕಾಯಿಗಳ ಥರ. ಹಾಗಾಗಿ ಅಂಥವ್ರನ್ನ ಗುರುತಿಸುವ ಈ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಅನ್ಬೋದು. ಇದು ಸಂಪೂರ್ಣ ಯಶಸ್ಸು ಇದಕ್ಕೆ ಸಿಕ್ಕಲಿ. ತಾವುಗಳು ಸಹ ಅಂತಹ ಮಹಿಳೆಯರನ್ನು ಹುಡುಕಿ ಸರಿ ಹೇಳಿದಾಗೆ ಒಂದು ಗೂಗಲ್ ಫಾರ್ಮಲ್ಲಿ ಆ ಎಲ್ಲ ಒಂದು ಅವರ ಏನು ಸಂಪೂರ್ಣವಾದ ಮಾಹಿತಿಯನ್ನು, ವಿವರಗಳನ್ನು ತಾವು ಕೊಟ್ಟರೆ ಇದಕ್ಕೆ ಯಾವುದೇ ರೀತಿ ಈ ಪುರಸ್ಕಾರಕ್ಕೆ ಯಾವುದೇ ರೀತಿ ಬೇರೆ ಬಹಳಷ್ಟು ಪುರಸ್ಕಾರಗಳು ನಾನು ಎಲ್ಲೂ ಅಪ್ಲೈ ಮಾಡಲ್ಲ. ಏನಕ್ಕೆ ಅಂತಂದರೆ ಯಾವುದೇ ಪ್ರಶಸ್ತಿಯ ಹಿಂದೆ ಒಂದು ಕತೆ ಇರುತ್ತೆ. ಅಲ್ಲಿ ಒಂದು ಏನೋ ಒಂದು ಇನ್ಫ್ಲೂಯೆನ್ಸ್ ಬೇಕು ಅಥವಾ ಏನೋ ಒಂದು ದುಡ್ಡು ಎಲ್ಲರಿಗೂ ಗೊತ್ತಿರೋಂಥದ್ದೇ, ಅದು ಸಾರ್ವತ್ರಿಕ ಸತ್ಯ ಅನ್ಬೋದು. ಹಾಗಾಗಿ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ. ನೀವು ಯಾರನ್ನು ನಾಮಿನೇಟ್ ಮಾಡ್ತೀರಾ ಆ ಕಮಿಟಿಯಲ್ಲಿ ಹೆಚ್ಚು ಜನನ ಯಾರು ಒಂದು ಸಂಪಾದನೆ ಮಾಡಿರ್ತಾರೆ ಒಳ್ಳೆಯ ಕೆಲಸದಿಂದ ಅಂಥವರಿಗೆ ಈ ಪ್ರಶಸ್ತಿ ದೊರಕೋದ್ರಿಂದ ಇಲ್ಲಿ ಯಾವುದೇ ಧರ್ಮ, ಜಾತಿ, ಇನ್ಫ್ಲೂಯೆನ್ಸು, ಮತ್ತೊಂದು ಮಗದೊಂದು ಯಾವುದೂ ಇಲ್ಲದ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದು, ಒಂದು ಪ್ರಶಸ್ತಿ ಇದು. ಹಾಗಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡ್ತೀರಾ, ತಮಗೆ ಧನ್ಯವಾದಗಳು. ದಯವಿಟ್ಟು ಆ ಗೂಗಲ್ ಫಾರ್ಮ್ನ ತಾವೆಲ್ಲ ಭರ್ತಿ ಮಾಡಿ ಕಳಿಸಿ. ಒಂದು ತಿಂಗಳ ಸಮಯ ಇದೆ, ಅಷ್ಟರಲ್ಲಿ ಸ್ವಲ್ಪ ಇದನ್ನು ಬೇಗ ಪ್ರಯಾರಿಟಿ ಅಂತ ತಾವು ಇದನ್ನು ಕನ್ಸಿಡರ್ ಮಾಡಿ ಕಳಿಸ್ಕೊಟ್ರೆ ಒಬ್ಬ ಸಾಧಕಿಗೆ ನಾವು ಸಲ್ಲಿಸುವ ಗೌರವ ಇದಾಗುತ್ತೆ. ಎಸ್ ಮೇಡಮ್, ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ಜೊತೆಗೆ ನೀವು ನಮ್ಮ ಈ ಪ್ರೋತ್ಸಾಹದ ನುಡಿಗಳಿಗೆ ನಮಗೆ ಬೇಕು. ಯಾಕಂದರೆ ನಾವು ಮೊದಲನೇ ಬಾರಿಗೆ ಮಾಡ್ತಾ ಇರೋದ್ರಿಂದ ನಮಗೆ ಎಲ್ಲರ ಪ್ರೋತ್ಸಾಹ ಅಗತ್ಯ, ನಿಮ್ಮಂಥ ವ್ಯಕ್ತಿಗಳ ಪ್ರೋತ್ಸಾಹ ಅಗತ್ಯ. ಮೇಡಮ್ ಹೇಳಿದ ಹಾಗೆ ಗೂಗಲ್ ಫಾರ್ಮ್ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ, ಕಮ್ಯುನಿಟಿ ಪೇಜಲ್ಲೂ ಇರುತ್ತೆ. ದಯವಿಟ್ಟು ಡಿಸ್ಕ್ರಿಪ್ಷನ್ಗೆ ಹೋಗಿ ನೀವು ಆ ಗೂಗಲ್ ಫಾರ್ಮ್ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಡೀಟೇಲ್ಸ್ ಒಂದೆರಡೇ ನಿಮ್ಮ ಡೀಟೇಲ್ಸ್ ಇರುತ್ತೆ. ಉಳಿದಂಗೆ ನೀವು ಯಾರನ್ನ ನಾಮಿನೇಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವರ ಡೀಟೇಲ್ಸ್ ಇರುತ್ತೆ. ಅಲ್ಲಿ ತುಂಬಿ ನೀವು ಕಳಿಸಿದರೆ ಅವ್ರ ಫೋನ್ ನಂಬರು, ಉಳಿದಂಥ ಎಲ್ಲ ನಮ್ಮ ಕಮಿಟಿ ಅದನ್ನು ಪರಿಶೀಲಿಸಿ ಅವ್ರಿಗೆ ಮತ್ತೆ ಬೇಕು ಅಂದರೆ ಅವರಿಗೆ ಕಾಲ್ ಮಾಡಿ ಓಕೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ತೆಗೆದುಕೊಂಡು ನಂತರ ನಾವು ಅದನ್ನು ಫೈನಲೈಸ್ ಮಾಡ್ತಾರೆ. ಆಮೇಲೆ ಅವ್ರನ್ನ ಕರೆಸ್ಕೊಂಡು ನಾವು ಗೌರವ ಸಲ್ಲಿಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ನೀವು ನಿಮ್ಮ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಮೇಡಮ್, ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ಜೊತೆಗೆ ನೀವು ನಿಂತ್ಕೊಂಡಿರೋದಕ್ಕೆ, ನಿಮ್ಮ ಪ್ರೋತ್ಸಾಹದ ನುಡಿಗಳಿಗೆ ತುಂಬ ತುಂಬ ಧನ್ಯವಾದಗಳು. ಸೊ ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಾಮಿನೇಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೋಡಿ, ಅಬ್ಸರ್ವ್ ಮಾಡಿ ನಿಮ್ಮ ಸುತ್ತಮುತ್ತ ಯಾರು ಟೀಚರ್ ಇರಬಹುದು, ಅಥವಾ ನರ್ಸ್ ಕೆಲಸ ಮಾಡ್ತಿರಬಹುದು, ಅಥವಾ ರೈತ ಮಹಿಳೆ ಆಗಿರ್ಬೋದು, ಉದ್ಯಮಿ ಆಗಿರಬಹುದು, ಅಥವಾ ಯಾರೇ ಆಗಿರಬಹುದು, ಅವರು ತಮ್ಮ ಕಷ್ಟದ ಸ್ಥಿತಿಯನ್ನು ಮೀರಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಒಂದು ಹಂತಕ್ಕೆ ಅವರು ಸೊಸೈಟಿಗೆ ವಾಪಸ್ ಏನೋ ಕೊಡ್ತಾ ಇದ್ದಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅಂಥ ಮಹಿಳೆ ನಿಮ್ಮ ಸುತ್ತಮುತ್ತ ಇದ್ದರೆ ದಯವಿಟ್ಟು ಅಂಥವ್ರನ್ನ ನಾಮಿನೇಟ್ ಮಾಡಿ. ಪ್ರಶಸ್ತಿ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸೊ ಅಷ್ಟೇ, ನಮಸ್ಕಾರ.